ಓಂ ಬಲವಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ ಬಲಂ ತಸ್ಯ ಹರಿಸ್ಸಾಕ್ಷಾತ್ ನ ಹರೇರ್ಬಲಮನ್ಯತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1182ನೆಯ ಅನುಶಾಸನ ಪರ್ವದ 115ನೆಯ ಭಾಗ ಇದು. ಕಳೆದ ದಿವಸ ಅದರ ಹಿಂದಿನ ಭಾಗ ಇತ್ಯಾದಿ ಕಡೆಗಳಲ್ಲಿ ವಿವಿಧ ತಿಥಿಗಳಲ್ಲಿ ಶ್ರಾದ್ದ ಮಾಡಿದರೆ ಯಾವ ಫಲ ಪಡ್ಕೊಳ್ತೇವೆ ಅನ್ನುವುದನ್ನು ನಾವು ಶ್ರವಣ ಮಾಡಿದ್ದೇವೆ. ಅದಲ್ಲದೆ ಏಕಾದಶಿ ದಿವಸ ಹೇಗೆ ಶ್ರಾದ್ದಕ್ಕೆ ಸಂಪೂರ್ಣವಾದ ನಿಷೇಧವಿದೆಯೋ ಅದರಂತೆ ದಶಮಿ ದಿವಸ ಮತ್ತು ದ್ವಾದಶಿ ದಿವಸವೂ ಕೂಡ ಶ್ರಾದ್ದ ಸಲ್ಲದು ಅನ್ನುವಂಥ ಒಂದು ವಾದದ ಬಗ್ಗೆ ಕೂಡ ನಾವು ಒಂದು ಅವಲೋಕನವನ್ನು ಮಾಡಿದ್ದೇವೆ. ಅದರ ವಿಮರ್ಶೆಯನ್ನ ಈಗ ನಾವು ನೋಡಬೇಕಾಗಿದೆ. ಮಹಾಭಾರತದ ಇದೇ ಅನುಶಾಸನ ಪರ್ವದ ಈ ಹಿಂದೆ ನಾವು ಕೇಳಿದಂಥ ಅಧ್ಯಾಯದ ಬೆಳಕಿನಲ್ಲಿ ದಶಮಿ ಮತ್ತು ದ್ವಾದಶಿ ದಿವಸವೂ ಕೂಡ ಶ್ರಾದ್ದ ಮಾಡಬಾರದು ಅಂತ ಹೇಳುವವರು ಯಾವ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅನ್ನುವುದನ್ನು ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ನಾವು ನೆನಪಿಗೆ ತಂದುಕೊಂಡು ಅದರ ವಿಮರ್ಶೆಯನ್ನು ಗಮನಿಸೋಣ. ಯಾವುದೇ ಪರಿಸ್ಥಿತಿಯಲ್ಲಿ ಪರಮಾತ್ಮನಿಗೆ, ಆತನ ಪರಿವಾರ ದೇವತೆಗಳಿಗೆ ಎಲ್ಲರಿಗೂ ಕೂಡ ನಿವೇದನ ಮಾಡಿ ಆ ಬಳಿಕವೇ ಸಾಧಕರಾದವರು ತಾವೂ ಕೂಡ ಭೋಜನ ಮಾಡಬೇಕು. ಏಕಾದಶಿ ದಿವಸ ಕೆಲವು ಕಡೆ ಪರಮಾತ್ಮನಿಗೆ ನಿವೇದನೆ ಸಲ್ಲುತ್ತದೆ. ಆದರೂ ಬಹುತೇಕ ಮನೆಗಳಲ್ಲೆಲ್ಲ ಪರಮಾತ್ಮನಿಗೆ ನಿವೇದನೆ ಏನು ಇರೋದಿಲ್ಲ. ಆತನ ಪರಿವಾರ ದೇವತೆಗಳಿಗಂತೂ ಯಾವ ಮನೆಯಲ್ಲಿ ಆಗಲಿ, ಯಾವ ದೇವ ಮನೆಯಲ್ಲಿ ಆಗಲಿ, ಮಠದಲ್ಲಿ ಆಗಲಿ ನಿವೇದನೆ ಇರೋದಿಲ್ಲ. ಇದು ವೈಷ್ಣವರ ಒಂದು ಪದ್ಧತಿ. ಏಕಾದಶಿ ದಿವಸ ಪರಮಾತ್ಮನಿಗೆ, ಆತನ ಪರಿವಾರಕ್ಕೆ ನಿವೇದನೆ ಇರುವುದಿಲ್ಲ. ಆದ್ದರಿಂದಲೇ ಶ್ರಾದ್ದವೂ ಕೂಡ ಪಿತೃಗಳ ಒಂದು ಆರಾಧನೆ ಆದ್ದರಿಂದ ಆ ಪಿತೃದೇವತೆಗಳಿಗೆ ಆವತ್ತು ಯಾವುದೇ ರೀತಿಯಾದ ನಿವೇದನ, ತರ್ಪಣ ಇವೆಲ್ಲವೂ ಸಲ್ಲವು. ಆದ್ರಿಂದಲೇ ಆ ಏಕಾದಶಿ ದಿವಸ ಬ್ರಹ್ಮಯಜ್ಞದಲ್ಲಿ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಇರುವುದಿಲ್ಲ. ಹಾಗೆ ಅಗ್ನಿಹೋತ್ರ, ಉಪಾಸನ ಇದು ಕೂಡ ಇರುವುದಿಲ್ಲ. ಯಾಕಂದ್ರೆ ಅದು ಕೂಡ ಒಂದು ಅಗ್ನಿಯ ಆರಾಧನೆ. ಅಗ್ನಿಗೆ ನಾವು ಆಹುತಿಯನ್ನು ಹಾಕುವುದೇ ಅಲ್ಲಿರ್ತದೆ. ಬಲಿಹರಣದಲ್ಲಿಯೂ ಕೂಡ ಅನೇಕ ರೀತಿಯಾದ ಆಹುತಿಗಳನ್ನ ದೇವತೆಗಳು ಉಳಿದವರಿಗೆಲ್ಲರಿಗೂ ಕೂಡ ಕೊಡುವುದರಿಂದ ಏಕಾದಶಿ ದಿವಸ ಆ ಕಾರಣಕ್ಕಾಗಿ ಅದು ನಿಷಿದ್ಧವಾಗ್ತದೆ. ಪರಮಾತ್ಮನ ಪರಿವಾರ ದೇವತೆಗಳಿಗೆ ಆಹಾರ ನಿವೇದನೆ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಏಕಾದಶಿ ದಿವಸ ಬಲಿಹರಣ, ವೈಶ್ವದೇವ, ಅಗ್ನಿಹೋತ್ರ, ಉಪಾಸನ ಇದ್ಯಾವುದೂ ಕೂಡ ಇರುವುದಿಲ್ಲ. ಹೀಗೆ ಕೃಷ್ಣಾಷ್ಟಮಿ ದಿವಸ ಕೂಡ ಇರೋದಿಲ್ಲ. ಅವತ್ತೂ ಪರಮಾತ್ಮನಿಗೆ ನಿವೇದನ ಇದ್ರೂ ಕೂಡ ಪರಮಾತ್ಮನ ಪರಿವಾರ ದೇವತೆಗಳಿಗೆ ನಿವೇದನೆ ಇರುವುದಿಲ್ಲ. ಆದ್ದರಿಂದ ಇದು ಸದ್ಯ ಈ ವಾದ ವಿವಾದದಲ್ಲಿ ತೊಡಗಿದಂತಹ ಪ್ರತಿಯೊಬ್ಬರಿಗೂ ಕೂಡ ಸಮ್ಮತವಾದಂತಹ ವಿಷಯವೇ. ಆದರೆ ಏಕಾದಶಿ ದಿವಸದಂದು ಹೇಗೆ ಶ್ರಾದ್ದ ಮಾಡಬಾರ್ದು
ದಶಮಿ ದಿವಸ ಮತ್ತು ದ್ವಾದಶಿ ದಿವಸವೂ ಕೂಡ ಶ್ರಾದ್ದ ಮಾಡಬಾರದು ಅನ್ನುವಂಥ ಒಂದು ವಾದ, ಒಂದು ಆಲೋಚನೆ ಇತ್ತೀಚೆಗೆ ಹೊರಟಿದೆ. ಅದರ ಅನೇಕ ವಿಷಯಗಳು ಆ ಕಡೆ ಇರಲಿ, ಕೆಲವು ವಿಷಯಗಳು ಅದಕ್ಕೆ ಸಂಬಂಧಪಟ್ಟದ್ದು. ಯಾಕೆ ದಶಮಿ ಮತ್ತು ದ್ವಾದಶಿ ಶ್ರಾದ್ದ ಮಾಡಬಾರದು ಅಂತ ಹೇಳ್ತಾರೆ, ಅವ್ರಿಗೆ ಹಾಗೆ ಹೇಳಲಿಕ್ಕೆ ಏನು ಕಾರಣಗಳಿವೆ, ಪ್ರಮಾಣಗಳೇನು ಮತ್ತು ವಿಷಯಗಳೇನು? ಏಕಾದಶಿ ದಿವಸ ಏಕಾದಶಿ ಇದ್ದಂತೆ ದಶಮಿ ಮತ್ತು ದ್ವಾದಶಿಯೂ ಕೂಡ ತೈಲಾಭ್ಯಂಗ ಇತ್ಯಾದಿಗಳು ಇರೋದಿಲ್ಲ. ಹಾಗೆ ದ್ವಾದಶಿ ಮತ್ತು ದಶಮಿ ದಿವಸವೂ ಕೂಡ ಪರಾನ್ನ ಭೋಜನ ಮಾಡಬಾರದು. ಬೇರೆ ಯಾವ ಸಂದರ್ಭದಲ್ಲೂ ಪರಾನ್ನ ಭೋಜನ ಅಷ್ಟೇನು ಪ್ರಶಸ್ತ ಅಲ್ಲ. ದಶಮಿ ಮತ್ತು ದ್ವಾದಶಿ ಮಾಡಿದ ಪರಾನ್ನ ಭೋಜನ ಆ ಸಾಧಕನ ಪುಣ್ಯವನ್ನೆಲ್ಲ ಕಸೀತದೆ ಅಂತ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಯಾವನಾದರೊಬ್ಬ ಯಜಮಾನ ದಶಮಿ ಮತ್ತು ದ್ವಾದಶಿ ದಿವಸ ತನ್ನ ತಂದೆ ಮತ್ತು ತಾಯಿಂದರ ಶ್ರಾದ್ದ ಮಾಡ್ತೀನಿ ಅಂತ ಹೊರಟ್ರೆ, ಆತನಿಗೆ ಒಬ್ಬ ಬ್ರಾಹ್ಮಣ, ಕನಿಷ್ಠ ಒಬ್ಬ ಇಬ್ಬರು ಬ್ರಾಹ್ಮಣರು ಭೋಜನಕ್ಕೆ ಆತನಿಗೆ ಅವಶ್ಯಕರಾಗ್ತಾರೆ. ಅವರು ದಶಮಿ ಮತ್ತು ದ್ವಾದಶಿ ದಿವಸ ಆ ಯಜಮಾನನ ಮನೆಗೆ ಭೋಜನಕ್ಕೆ ಅಂತ ಹೋದರೆ ಪರಾನ್ನವನ್ನ ಆ ದಶಮಿ ದ್ವಾದಶಿ ತಿನ್ನಬಾರದು ಅನ್ನುವ ನಿಯಮಕ್ಕೆ ಚ್ಯುತಿ ಬರ್ತದೆ. ಅಭ್ಯಂಗವೂ ಕೂಡ ದಶಮಿ, ಏಕಾದಶಿ, ದ್ವಾದಶಿ ನಿಷಿದ್ಧ. ಶ್ರಾದ್ದಕ್ಕೆ ಕರೆದಿರುವಂತಹ ಬ್ರಾಹ್ಮಣನಿಗೆ ಅಭ್ಯಂಗ ಮಾಡಬೇಕು ಅಂತನ್ನುವುದು ಒಂದು ಶಾಸ್ತ್ರದ ನಿಯಮ. ಅದಕ್ಕಾಗಿಯೇ ಆ ಶ್ರಾದ್ದದಲ್ಲಿ ದರ್ಭೆ ಬ್ರಾಹ್ಮಣರನ್ನು ಅಂತ ಇಟ್ಟಿರ್ತಾರೆ. ಅಲ್ಲಿ ಆ ದರ್ಭೆಯ ಬ್ರಾಹ್ಮಣನ ಒಂದು ಪಾದಗಳಿಗೆ ತುಪ್ಪ ಹಚ್ಚುವ ಕ್ರಮ ಇದೆ. ಶ್ರಾದ್ದ ನಡೆದಾಗಲೇ, ಪಿಂಡ ಪ್ರದಾನ ನಡೆದಾಗಲೇ ದೇವಸ್ಥಾನದಲ್ಲಿ ಒಬ್ಬ ಮತ್ತು ಪಿತೃಸ್ಥಾನದಲ್ಲಿ ಒಬ್ಬ, ಹೀಗೆ ಇಬ್ಬರು ಬ್ರಾಹ್ಮಣರ ಭೋಜನ ಆಗಬೇಕು. ಅದಕ್ಕೆ ಪೂರ್ವ ಪಂಕ್ತಿ ಅಂತ ಕರೀತಾರೆ. ಆ ಪೂರ್ವ ಪಂಕ್ತಿ ಭೋಜನದಲ್ಲಿ ಕೂತ್ಕೊಳ್ಳಿಕ್ಕೆ ಅನೇಕ ಜನ ಶಿಷ್ಟರು ತಯಾರಾಗೋದಿಲ್ಲ. ಆದ್ದರಿಂದ ಪೂರ್ವ ಪಂಕ್ತಿ ಭೋಜನದಲ್ಲಿ ಬ್ರಾಹ್ಮಣರ ಪ್ರತಿನಿಧಿಯಾಗಿ ದರ್ಭದ ಬ್ರಾಹ್ಮಣರನ್ನ ಇಟ್ಟು ನಿಜವಾದ ಬ್ರಾಹ್ಮಣರನ್ನ ಆಮೇಲೆ ಊಟಕ್ಕೆ ಕೂಡಿಸೋದು ಈಗ ಎಲ್ಲ ಕಡೆ ನಡೆದು ಬಂದಿರುವಂತ ಪದ್ಧತಿ. ಪೂರ್ವ ಪಂಕ್ತಿಯಲ್ಲಿ ನಿಜವಾದ ಬ್ರಾಹ್ಮಣನೇ ಬಂದಿದ್ರೆ ಆತನ ಪಾದಗಳಿಗೆ ಹೇಗೆ ಅಭ್ಯಂಗ ಇತ್ಯಾದಿಗಳನ್ನ ಮಾಡಬೇಕಾಗ್ತಿತ್ತೋ ಅದನ್ನೇ, ಅದೇ ಉಪಚಾರವನ್ನೇ ಆ ದರ್ಭೆ ಬ್ರಾಹ್ಮಣನ ಪಾದಗಳಿಗೆ ಮಾಡುವುದು ನಡೆದು ಬಂದಿದೆ. ಇವೆರಡು ಮುಖ್ಯವಾದ ಸಂಗತಿಗಳು, ಈ ಅಭ್ಯಂಗ ನಿಷೇಧ ಮತ್ತೆ ಮತ್ತೆ ಪರಾನ್ನ ನಿಷೇಧ ಅನ್ನುವಂಥ ಎರಡು ಸಂಗತಿಗಳು. ಇದಲ್ಲದೆ ದಶಮಿ ದಿವಸ ಯಾರ್ದಾದ್ರೂ ಮನೆಯಲ್ಲಿ ಶ್ರಾದ್ದ ಇದ್ರೆ ಆತನ ಮನೆಯಲ್ಲಿ ಭೋಜನ ಮಾಡಬೇಕಾದಂತಹ ಬ್ರಾಹ್ಮಣ ನವಮಿ ದಿವಸ ರಾತ್ರಿ ಉಪವಾಸ ಇರಬೇಕು. ಕರ್ತೃವೂ ಇರಲೇಬೇಕು, ಆತನ ಜೊತೆಗೆ ಈ ಬ್ರಾಹ್ಮಣನೂ ಇರಬೇಕು. ನವಮಿ ದಿವಸ ರಾತ್ರಿ ಅಂದ್ರೆ ಶ್ರಾದ್ದದ ಹಿಂದಿನ ದಿನ. ಶ್ರಾದ್ದದ ದಿವಸ ಅಂತೂ ರಾತ್ರಿ ಒಂದು ಹೊತ್ತೇ ಊಟ ಮಾಡಬೇಕು. ಏಕಾದಶಿ ದಿವಸ ಪೂರ್ಣ ಉಪವಾಸನೆ, ಅದರ ಮಾರನೇ ದಿವಸ ದ್ವಾದಶಿ ಮತ್ತು ಒಂದು ಹೊತ್ತು ಊಟ. ನವಮಿ, ದಶಮಿ ಮತ್ತು ದ್ವಾದಶಿ ಈ ಮೂರು ದಿವಸಗಳಲ್ಲಿ ಒಂದೇ ಹೊತ್ತು ಊಟ. ಏಕಾದಶಿ ಅಂತೂ ಪೂರ್ಣ ಉಪವಾಸ. ಹೀಗೆ ಅಷ್ಟಮಿ ದಿವಸ ಎರಡು ಊಟ ಮಾಡಿದವನು ಮುಂದೆ ತ್ರಯೋದಶಿ ದಿವಸ ಎರಡು ಊಟ ಆತ ಮಾಡಬೇಕಾಗ್ತದೆ. ಈ ನಡುವೆ ನವಮಿ, ದಶಮಿ ಒಂದೊಂದೇ ಊಟ ಮಾಡಿ, ದ್ವಾದಶಿ ಪೂರ್ಣ ಉಪವಾಸ ಮಾಡಿ, ಏಕಾದಶಿ ಪೂರ್ಣ ಉಪವಾಸ ಮಾಡಿ, ದ್ವಾದಶಿ ಅಂತೂ ಒಂದೇ ಭೋಜನ ಮಾಡಬೇಕಾಗ್ತದೆ. ಇದೆಲ್ಲ ಆಚರಣೆಯಲ್ಲಿ ತರುವುದು ಬಹಳ ಕಷ್ಟ. ಅಷ್ಟು ಉಪವಾಸಾದಿಗಳನ್ನು ಮಾಡುವುದು ಬಹಳ ಕಷ್ಟ ಆಗ್ತದೆ ಬ್ರಾಹ್ಮಣನಿಗೆ ಅಂತ ಇದೆಲ್ಲ ತಾತ್ಪರ್ಯ. ಈ ಎಲ್ಲ ಕಾರಣಗಳಿಂದ ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಬೇಡ ಅಂತ ಒಂದು ವಾದ ಇದೆ. ಕೇವಲ ಇವಿಷ್ಟೇ ಕಾರಣಗಳಲ್ಲ, ಕೃಷ್ಣಾಮೃತ ಮಹಾರ್ಣವದಲ್ಲಿ ಆ ಶ್ಲೋಕವು ಕೂಡ ಕಂಡು ಬರ್ತದೆ.
ಧರ್ಮಭೂಷಣ ಅನ್ನುವ ರಾಜ ಹೇಳಿದ್ದು, ಜನರೇ, ಏಕಾದಶಿಯ ಹಿಂದಿನ ದಿವಸ ಹಗಲು ಹೊತ್ತು ಒಂದು ಮಾತ್ರ ಊಟ ಮಾಡಿ, ಅಂದ್ರೆ ದಶಮಿ ದಿವಸ. ಉಪ್ಪು ಖಾರ ಇತ್ಯಾದಿಗಳನ್ನ ಬಿಡ್ರಿ. ಭೋಗ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡಬೇಡಿ. ಭವಿಷ್ಯ ಪದಾರ್ಥಗಳು ಅಂತಿವೆ, ಕೆಲವು ನಿರ್ದಿಷ್ಟ ವಸ್ತುಗಳು, ತುಪ್ಪ, ಹೆಸರುಬೇಳೆ ಮೊದಲಾದ ಕೆಲವು ಸಂಗತಿಗಳು, ಇವನ್ನೆಲ್ಲ ಭೋಜನ ಮಾಡಿರಿ. ನೆಲದ ಮೇಲೆ ಮಲಗಿರಿ. ಪತ್ನಿ ಸಂಘ ಬೇಡ. ಪರಮಾತ್ಮನನ್ನು ನೆನೆಯಿರಿ. ಮತ್ತೆ ಏಕಾದಶಿ ದಿವಸ ಯಾವುದೇ ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಡಿ. ಜಲಾಂಜಲಿ, ಜಲತರ್ಪಣ, ಪಿಂಡ ದಾನ ಯಾವುದು ಕೂಡ, ತಿಲತರ್ಪಣ ಯಾವುದು ಕೂಡ ಬೇಡ. ಹೀಗಿದು ಕೃಷ್ಣಾಮೃತ ಮಹಾರ್ಣವದಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಸಂಪಾದಿಸಿದ ಪುಸ್ತಕದಲ್ಲಿ 177, 78 ಮತ್ತೆ 179ನೆಯ ಶ್ಲೋಕಗಳು. ಪ್ರಭಂಜನಾಚಾರ್ಯರು ಸಂಪಾದಿಸಿದ ಸರ್ವಮೂಲ ಪಾಠದಲ್ಲಿ ಏನು ಕೃಷ್ಣಾಮೃತ ಮಹಾರ್ಣವ ಇದೆ, ಅಲ್ಲಿ ಈ ಶ್ಲೋಕಗಳು ಕಂಡು ಬರುವುದಿಲ್ಲ. ಅವರು ಅದನ್ನ ಬೇರೆ ಕೆಲವು ಪಾಠಗಳಲ್ಲಿ ಹೀಗಿದೆ, ನಮ್ಮ ಪಾಠಗಳಲ್ಲಿ ಇಲ್ಲ ಅಂತ ಹಾಕಿದ್ದಾರೆ. ಅದನ್ನು ಈ ಹಿಂದೆ ನಾವು ನೋಡಿದ್ದೇವೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಸಂಪಾದಿತವಾದ ಸರ್ವಮೂಲದ ಪುಸ್ತಕದಲ್ಲಿಯೂ ಕೂಡ ಈ ಶ್ಲೋಕ ಕೇಳಿ ಬರ್ತದೆ. 218, 19, 20 ಈ ಶ್ಲೋಕಗಳ ರೂಪದಲ್ಲಿ ಒಂದು 20-30 ಶ್ಲೋಕ ವ್ಯತ್ಯಾಸಗಳಿರಬಹುದು, ಆದರೆ ಶ್ಲೋಕ ಅಲ್ಲಿ ಕೇಳಿ ಬರ್ತದೆ. ದಶಮಿ ಮತ್ತು ದ್ವಾದಶಿ ಒಂದೇ ಹೊತ್ತು ಭೋಜನ ಮಾಡಬೇಕು. ಮತ್ತೆ ಈ ಶ್ರಾದ್ದ, ಜಲತರ್ಪಣ, ಪಿತೃತರ್ಪಣ ಇತ್ಯಾದಿಗಳು ಬೇಡ ಅನ್ನುವ ಮಾತು ಈ ಎಲ್ಲ ಕಡೆ ಕೇಳಿ ಬರ್ತದೆ. ಸಕೃತ್ ಭೋಜನ ಸಂಯುಕ್ತ ಶುಪವಾಸೆ ಭವಿಷ್ಯಥ ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ ಅನ್ನುವಂಥ ಶ್ಲೋಕ, ಕೊನೆಯ ಶ್ಲೋಕ. ಈ ಶ್ಲೋಕ ಕೃಷ್ಣಾಮೃತ ಮಹಾರ್ಣವದ ಎಲ್ಲಾ ಪಾಠಗಳಲ್ಲಿಯೂ ಇಲ್ಲ ಅಂತ ನಾನು ಈಗ ಹೇಳಿದೆ. ನಮ್ಮಲ್ಲಿ ಆಚಾರ್ಯರ ಸರ್ವಮೂಲಗಳು ಏನಿವೆ, ಸರ್ವಮೂಲ ಗ್ರಂಥಗಳು, ಅವುಗಳ ಕುರಿತಾಗಿ ಸ್ಥೂಲವಾಗಿ 2 ಪಾಠಗಳು ಕೇಳಿ ಬರ್ತವೆ. ಒಂದು ಘಟ್ಟದ ಕೆಳಗಿನ 8 ಮಠಗಳಲ್ಲಿ ಒಂದಾದಂತಹ ಫಲಿಮಾರು ಮಠ, ಅದರ ಮೂಲ ಪುರುಷರಾದಂತಹ ಋಷಿಕೇಶ ತೀರ್ಥರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಅವ್ರ ಕಡೆಯಿಂದ ಪಾಠ ಕೇಳಿದವರು. ಅವರು ಬರೆದಿಟ್ಟಂಥ ಫಲಿಮಾರು ಮಠದಲ್ಲಿ ಇವತ್ತು ಕೂಡ ಜೀರ್ಣವಾಗಿಯಾದರೂ ಉಪಲಬ್ಧ ಇರುವಂಥ ಒಂದು ಪ್ರಾಚೀನವಾದಂಥ ಪ್ರತಿ. ಇನ್ನ ಘಟ್ಟದ ಕೆಳಗಾಗಲಿ ಮೇಲಾಗಲಿ ಅನೇಕ ಕಡೆ ಪ್ರಚಲಿತ ಇರುವಂತಹದ್ದು ಮತ್ತೊಂದು ಪ್ರಚಲಿತ ಪಾಠ ಅಂತ ಕರೆಸ್ಕೋತದೆ. ಆ ಪ್ರಚಲಿತ ಪಾಠದ ಅನುಸಾರವಾಗಿ ಕೂಡ ಎಲ್ಲ ಕಡೆ ಪಾಠ, ಪ್ರವಚನ ಇತ್ಯಾದಿಗಳು, ಗ್ರಂಥ ಸಂಪಾದನೆ ಇತ್ಯಾದಿಗಳೆಲ್ಲ ನಡೆದಿವೆ. ಋಷಿಕೇಶ ತೀರ್ಥರ ಪಾಠ ಇತ್ತೀಚಿನವರೆಗೂ ಕೂಡ ಅಜ್ಞಾತವೇ ಆಗಿತ್ತು. ಈಗ ಕೆಲವು ದಶಕಗಳ ಹಿಂದೆ ಹಿರಿಯ ವಿದ್ವಾಂಸರಾದಂತಹ ಬನ್ನಂಜ ಗೋವಿಂದಾಚಾರ್ಯರು ಅದನ್ನ ಬೆಳಕಿಗೆ ತಂದು ಅದನ್ನ ಸಂಪಾದಿಸಿ ಮುದ್ರಿಸಿ ಕೊಟ್ಟಿದ್ದಾರೆ. ಆ ಋಷಿಕೇಶ ತೀರ್ಥರ ಪಾಠದಲ್ಲಿರುವ ಸಂಗತಿಗಳಿಗನುಸಾರವಾಗಿ ಪಾಠ ಪ್ರವಚನ ಇತ್ತೀಚೆಗೆ ಅನೇಕ ಕಡೆ ಪ್ರಚಲಿತವಾಗಿದೆ. ಈ ಕೃಷ್ಣಾಮೃತ ಮಹಾರ್ಣವ ಅನ್ನುವ ಗ್ರಂಥ ಆ ಋಷಿಕೇಶ ತೀರ್ಥರ ಮೂಲಕೋಶದಲ್ಲಿ, ಅವರು ಬರೆದಿಟ್ಟಿರುವಂತಹ ಮೂಲಕೋಶದಲ್ಲಿ ಇದಿಲ್ಲವೇ ಇಲ್ಲ. ಅದರಲ್ಲಿ ಇದೊಂದೇ ಇಲ್ಲ ಅಂತಲ್ಲ, ಮತ್ತು ಅನೇಕ ಸಂಗತಿಗಳಿಲ್ಲ. ಆಚಾರ್ಯರ ಅನೇಕ ಕೃತಿಗಳ ಪೈಕಿ 50% ಕೃತಿಗಳು ಮಾತ್ರ ಈ ಋಷಿಕೇಶ ತೀರ್ಥರ ಪಾಠದಲ್ಲಿ ಕಂಡು ಬರ್ತವೆ. ಉಳಿದದ್ದನ್ನು ಅವರು ಪ್ರತಿ ಮಾಡಲಿಲ್ವೋ, ಕೈಯಿಂದ ಬರೆದಿಡ್ಲಿಲ್ವೋ, ಅಥವಾ ಮಾಡಿಟ್ಟಿದ್ರು ಕೂಡ ಅದೆಲ್ಲೋ ಲುಪ್ತ ಆಯಿತೋ ಗೊತ್ತಿಲ್ಲ. ಅಂತೂ ಒಂದು 20 ಕೃತಿಗಳಷ್ಟು ಆ ಋಷಿಕೇಶ ತೀರ್ಥರಿಂದ ಸಂಪಾದಿತವಾದ ಪುಸ್ತಕದಲ್ಲಿ ಕಾಣ್ತವೆ. ಆದರೆ
ಆ ಋಷಿಕೇಶ ತೀರ್ಥರ ನಂತರ ಮತ್ತೊಬ್ರು ಪಲಿಮಾರು ಮಠದಲ್ಲಿ ರಘುವರಿ ತೀರ್ಥರು ಅಂತ ಬಂದರು. ಅವರು ಈ 19ನೆಯ ಪೀಠಾಧಿಪತಿ ಆ ಪಲಿಮಾರು ಮಠದಲ್ಲಿ 18ನೇ ದಶಕದಲ್ಲಿ 18ನೇ ಶತಮಾನದಲ್ಲಿ ಅವರು ಇದ್ದರು. ಮಧ್ವಾಚಾರ್ಯರ ಅನೇಕ ಕೃತಿಗಳನ್ನು ಅವರು ನಕಲು ಮಾಡಿಟ್ಟಿದ್ದಾರೆ, ಕಾಪಿ ಮಾಡಿ ಇಟ್ಟಿದ್ದಾರೆ. ಅದು ಕೂಡ ಪಲಿಮಾರು ಮಠದಲ್ಲಿದೆ. ಅವರು ಅದನ್ನ ಪ್ರತಿ ತೆಗೆಯುವಾಗ ಮೂಲಕೋಶಕ್ಕೆ ಅನುಸಾರಿಯಾದಂತಹ ಒಂದು ಪಾಠ ಇದು ಅಂತ ಹೇಳಿದ್ದಾರೆ. ಋಷಿಕೇಶ ತೀರ್ಥರ ಪಾಠಕ್ಕೆ ಅನುಸಾರಿಯಾದಂತಹ ಪಾಠ ಇದು ಅಂತ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಆದ್ದರಿಂದ ಏನು ತಿಳಿಯಬಹುದು? ಇದನ್ನೆಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಪುಸ್ತಕಗಳಲ್ಲಿ ಹೇಳ್ತಾರೆ. ಋಷಿಕೇಶ ತೀರ್ಥರು ಬರೆದಿಟ್ಟಂತಹ ತಾಳಪತ್ರ ಗ್ರಂಥಗಳು 2 ಇದ್ದಿರಬೇಕು. ಅದರಲ್ಲಿ ಒಂದು ನಮಗೆ ಕಾಣಿಸ್ತದೆ, ಇನ್ನೊಂದು ನಮಗೀಗ ಉಪಲಬ್ಧ ಇಲ್ಲ. ಆ ಉಪಲಬ್ಧ ಇಲ್ಲವಲ್ಲ, ಆ ಇಲ್ಲದೇ ಇರುವುದರಲ್ಲೇ ಗೀತಾ ಭಾಷ್ಯ, ಋಗ್ಭಾಷ್ಯ, ಭಾಗವತ ತಾತ್ಪರ್ಯ, ಖಂಡಾರ್ಥ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ ಇವೆಲ್ಲ ಆ ಋಷಿಕೇಶ ತೀರ್ಥರ ಸಂಗ್ರಹದಲ್ಲಿ ಸಿಗದೇ ಇರುವಂಥ ಮತ್ತೆ ಇನ್ನೊಂದು ತಾಳಪತ್ರ ಏನಿದೆ ಅದರಲ್ಲಿ ಇರುವಂಥವು. ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯಸುಧಾ, ಉಪನಿಷತ್ ಭಾಷ್ಯ ಇತ್ಯಾದಿಗಳೆಲ್ಲ ಈ ಮೊದಲನೆಯ ತಾಳಪತ್ರ ಸಂಗ್ರಹದಲ್ಲಿ ಸಿಕ್ಕೇ ಸಿಗ್ತದೆ. ಎರಡನೇದನ್ನು ಅವ್ರು ಬರೆದಿರಬೇಕು. ಅದರಲ್ಲಿ ಗೀತಾ ಭಾಷ್ಯ, ಋಗ್ಭಾಷ್ಯ, ಭಾಗವತ ತಾತ್ಪರ್ಯ, ಖಂಡಾರ್ಥ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ ಅದರಲ್ಲಿ ಇದ್ದಿರಬೇಕು. ಆದ್ರೆ ಆ ಎರಡನೇದ್ದು ಋಷಿಕೇಶ ತೀರ್ಥರೇ ಬರೆದಿಟ್ಟಿರಬಹುದಾದಂತಹ ಎರಡನೇದ್ದು ಪಲಿಮಾರು ಮಠದಲ್ಲಿ ಸಿಕ್ತಿಲ್ಲ. ಆ ಎರಡನೇದ್ದು ಏನು ಪಲಿಮಾರು ಮಠದಲ್ಲಿ ಇರಬಹುದಿತ್ತು, ಇದೆ ಅಂತ ನಾವು ಇತ್ತು ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಪೂರ್ಣವಾಗಿ ಜೀರ್ಣ ಆಗುವುದಕ್ಕಿಂತ ಮುಂಚೆನೆ ಅದರಲ್ಲಿನ ಕೆಲವನ್ನ ರಘುವರಿ ತೀರ್ಥರು 18ನೇ ಶತಮಾನದಲ್ಲಿ ಪ್ರತಿ ತೆಗೆದಿಟ್ಟಿದ್ದಿರಬೇಕು. ಆದ್ರಿಂದ ನಾನು ಪ್ರತಿ ತೆಗೆದಿಟ್ಟದ್ದು ಮೂಲಕೋಶಕ್ಕೆ ಅನುಸಾರಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕೃಷ್ಣಾಮೃತ ಮಹಾರ್ಣವದ ಏನೇನು ಹಸ್ತಪ್ರತಿಗಳು ಉಪಲಬ್ಧ ಇವೆ ಇವತ್ತು ಬೇರೆ ಬೇರೆ ಗ್ರಂಥಾಲಯಗಳಲ್ಲಿ, ಅದರಲ್ಲೆಲ್ಲ ಅತ್ಯಂತ ಹೆಚ್ಚು ಶುದ್ಧವಾದದ್ದು, ಮೂಲಕೋಶಕ್ಕೆ ಅನುಸಾರಿಯಾದದ್ದು ಪಾಠ ಅಂದ್ರೆ ಈ ರಘುವರಿ ತೀರ್ಥರ ಹಸ್ತಪ್ರತಿ ಇದೆ. ಆದ್ರಿಂದ ಗೋವಿಂದಾಚಾರ್ಯರು ಅದನ್ನೇ ಕನ್ನಡಕ್ಕೆ ಅನುವಾದಿಸಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಂದು ಮಾತನ್ನು ಕೂಡ ಅವರಲ್ಲಿ ಹೇಳ್ತಾರೆ, ಪ್ರಾಚೀನವಾದ ಮೂಲ ಪಾಠ ಸಿಗುವ ತನಕ, ಆಚಾರ್ಯರ ಕಾಲದಲ್ಲೇ ಯಾರು ಬರೆದಿಟ್ಟಿರಬಹುದಾದಂತಹ ಮೂಲ ಪಾಠ ಸಿಗುವವರೆಗೂ ಇದೊಂದೇ ನಮಗೆ ದಾರಿ, ರಘುವರಿ ತೀರ್ಥರು ಬರೆದಿಟ್ಟದ್ದೊಂದೇ ದಾರಿ ಹೊರತು ಬೇರೆ ದಾರಿ ಇಲ್ಲ ಅಂತ ಅವರು ಆ ಮಾತನ್ನ ಅಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ಈ ಕೃಷ್ಣಾಮೃತ ಮಹಾರ್ಣವ ಈಗೇನು ಬೇರೆ ಬೇರೆ ಕಡೆ ನಮಗೆ ಉಪಲಬ್ಧ ಇದೆ, ಅದರಲ್ಲಿ ನಾನು ಹೇಳಿದೆ ಪ್ರಭಂಜನಾಚಾರ್ಯರು ಸಂಪಾದನೆ ಮಾಡಿದಂತಹ ಒಂದು ಪುಸ್ತಕ, ಅದರಲ್ಲಿ ಇದು ಕಾಣಿಸುವುದಿಲ್ಲ. ಈ ಶ್ಲೋಕ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಇವುಗಳ ನಿಯಮವನ್ನು ಕುರಿತು ಈ 3 ಶ್ಲೋಕಗಳು ಕಾಣಿಸೋದಿಲ್ಲ. ಉಳಿದೆಲ್ಲ ಶ್ಲೋಕಗಳಿವೆ, ಅಲ್ಲೂ ಏಕಾದಶಿ ಮಹತ್ವದ ವರ್ಣನೆ ಇದೆ, ಬೇರೆ ಎಲ್ಲ ಭಗವಂತನ ಪಾರಮ್ಯದ ವರ್ಣನೆ ಇದೆ, ಅದೆಲ್ಲ ಇದೆ. ಆದ್ರೆ ಈ ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ, ಶ್ರಾದ್ದ ಮಾಡಬೇಡಿ, ಜಲತರ್ಪಣ ಮತ್ತೆ ತಿಲತರ್ಪಣ ಇತ್ಯಾದಿಗಳನ್ನು ಕೊಡಬೇಡಿ ಅಂತ ಹೇಳುವ ಭಾಗ ಪ್ರಪಂಚನಾಚಾರ್ಯರು ಸಂಪಾದನೆ ಮಾಡಿದ ಪುಸ್ತಕದಲ್ಲಿ ಕಾಣಿಸೋದಿಲ್ಲ. ಮತ್ತು ಎಷ್ಟೋ ಪುಸ್ತಕಗಳಲ್ಲಿ ಇಲ್ಲ. ಅದೊಂದು ಮಾತ್ರ ಅಂತಲ್ಲ, ಈಗ ನಾನು ನೆನಪಿದ್ದದನ್ನು ಅದನ್ನು ಹೇಳಿದೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸಂಪಾದಿತವಾದ ಪುಸ್ತಕದಲ್ಲಿ ಆ ಶ್ಲೋಕಗಳಿವೆ. ಕೆಲವು ಕಡೆ ಇವೆ, ಕೆಲವು ಕಡೆ ಇಲ್ಲ. ಇಷ್ಟೇ ವಿಷಯ. ಕೆಲವು ಕಡೆ ಹೆಚ್ಚು ಶ್ಲೋಕಗಳಿವೆ, ಕೆಲವು ಕಡೆ ಕಡಿಮೆ ಶ್ಲೋಕ ಇವೆ. ಶ್ಲೋಕಗಳ ಆನುಪೂರ್ವಿ, ಯಾವ ಶ್ಲೋಕ ಆದ್ಮೇಲೆ ಯಾವ ಶ್ಲೋಕ ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾ ವಿವಾದಗಳಿವೆ. ಕೃಷ್ಣಾಮೃತ ಮಹಾರ್ಣವ ಅಂದ್ರೆ ವ್ಯಾಸರೇ ರಚಿಸಿದ ಅನೇಕ ಪುರಾಣಗಳ ಶ್ಲೋಕಗಳ ಒಂದು ಸಂಗ್ರಹ ಅದು.
ಏಕಾದಶಿ ಉಪವಾಸದ ಕಡ್ಡಾಯದ ಬಗ್ಗೆ, ಗೋಪಿಚಂದನ, ಊರ್ಧ್ವಪುಂಡ್ರಗಳು, ಮಾಧ್ವ ವೈಷ್ಣವರು ಧರಿಸಿರುವಂತಹ ಊರ್ಧ್ವಪುಂಡ್ರಗಳು ಇತ್ಯಾದಿಗಳ ಅನೇಕ ಉಲ್ಲೇಖಗಳೆಲ್ಲ ಅಲ್ಲಿ ಕಾಣ್ತವೆ. ಹೀಗೆ ಈ ಶ್ಲೋಕವೇ ಕೆಲವು ಪಾಠಗಳಲ್ಲಿ ಕಾಣ್ತದೆ, ಕೆಲವು ಪಾಠದಲ್ಲಿ ಕಾಣುವುದಿಲ್ಲ. ಆದ್ದರಿಂದ ಆ ಶ್ಲೋಕವನ್ನ ಹೇಗೆ ಒಪ್ಪಬೇಕು ನಾವು ಅಂತ ಅನೇಕ ವಿದ್ವಾಂಸರು ಈಗ ಆಕ್ಷೇಪಿಸ್ತಾ ಇದ್ದಾರೆ. ಆದ್ರಿಂದಲೇ ಈ ದಶಮಿ ಮತ್ತು ದ್ವಾದಶಿ ದಿವಸನೂ ಶ್ರಾದ್ದ ಮಾಡಬಾರದು ಅಂತ ಹೇಳಲಿಕ್ಕೆ ಈ ಏನು ಶ್ಲೋಕಗಳನ್ನು ಪ್ರಮಾಣವನ್ನಾಗಿ ತೋರಿಸ್ತೀರಿ, ಇದನ್ನು ನಂಬುವುದು ಹೇಗೆ ಇನ್ನು ಕೇಳುವುದು ಅನೇಕ ಜನ ವಿದ್ವಾಂಸರು ಕೇಳ್ತಾ ಇದ್ದಾರೆ. ಇದಲ್ಲದೆ ಈ ಶ್ಲೋಕಗಳು ಒಂದು ವೇಳೆ ಆಚಾರ್ಯರಿಗೆ ಸಮ್ಮತವಾದಂತಹ ಶ್ಲೋಕಗಳೇ ಆಗಿದ್ರು, ಆ ಶ್ಲೋಕಗಳನ್ನು ನಾವು ನಂಬಬೇಕೋ ಬಿಡಬೇಕೋ ಅಂತ ವಿಷಯ ಬೇರೆ. ಒಂದು ವೇಳೆ ಅವು ಮೂಲಕರ್ತರಾದಂತಹ ವ್ಯಾಸರಿಂದ ರಚಿತವಾಗಿದ್ದು ಆಚಾರ್ಯರಿಗೆ ಸಮ್ಮತವೇ ಆದಂತಹ ಶ್ಲೋಕಗಳೇ ಆಗಿದ್ರು ಕೂಡ ಆ ಕೊನೆಯ ಶ್ಲೋಕಕ್ಕೆ ಬೇರೆ ಅರ್ಥವನ್ನು ಮಾಡುವ ಸಾಧ್ಯತೆಯೂ ಇದೆ. ಪ್ರಾತರ್ ಹರಿದಿನೇ ಲೋಕಾಹ ತಿಷ್ಠಧ್ವಂ ಚೈಕ ಭೋಜನಾ, ದಶಮಿ ಹಿಂದಿನ ದಿವಸ ಒಂದೇ ಭೋಜನ ಮಾಡಬೇಕು. ಅಕ್ಷಾರ ಲವಣಾಹ ಇದೆಲ್ಲ ಸ್ಪಷ್ಟವಾಗಿದೆ, ಅಲ್ಲೇನು ವಿವಾದ ಇರೋದಿಲ್ಲ. ಏಕ ಭೋಜನ ಮಾಡಬೇಕು ಅಂತ ಹೇಳಿದ್ರಿಂದ ಅದು ದಶಮಿ ಬಗ್ಗೆ ಅಂತ ಗೊತ್ತಾಗ್ತದೆ. ನೆಲದ ಮೇಲೆ ಮಲಗಿರಿ, ಕ್ರಿಯಾಸಂಗ ಬಿಟ್ಟು ಬಿಡಿ, ಭಗವಂತನನ್ನು ನೆನೆಯಿರಿ, ಉಪ್ಪು ಖಾರ ಬೇಡ, ಭವಿಷ್ಯಾನ್ನವನ್ನ ಸ್ವೀಕಾರ ಮಾಡಿರಿ ಅಂತ ಹೇಳಿದ್ದೆಲ್ಲ ಅಲ್ಲಿ ಗೊತ್ತಾಗ್ತದೆ. ಇನ್ನು ಆ ಕೊನೆಯ ಶ್ಲೋಕ ಏನಿದೆ, ಸಕೃತ್ ಭೋಜನ ಸಂಯುಕ್ತ ಶುಭವಾಸೇ ಭವಿಷ್ಯಥ, ಅದಕ್ಕೆ ಗೋವಿಂದಾಚಾರ್ಯ ಏನು ಅನುವಾದ ಮಾಡಿದ್ದಾರೆ, ಉಪವಾಸದಲ್ಲಿ ಒಮ್ಮೆ ಮಾತ್ರ ಊಟ ಮಾಡಿದೆ. ಉಪವಾಸದಲ್ಲಿ ಒಮ್ಮೆ ಮಾತ್ರ ಊಟ ಮಾಡುವುದು ಅಂದ್ರೆ ಹೇಗೆ? ಅದು ಉಪವಾಸದ ಹಿಂದಿನ ದಿವಸ ಮತ್ತು ಮುಂದಿನ ದಿವಸ ಅಂತ ಅರ್ಥ. ಉಪವಾಸದ ದಿವಸ ಅಂದ್ರೆ ಏಕಾದಶಿ ದಿವಸ ಒಮ್ಮೆ ಮಾತ್ರ ಊಟ ಮಾಡ್ರಿ ಅಂತ ಹೇಳುವುದು ಆಚಾರ್ಯರಿಗಾಗಲಿ ವ್ಯಾಸರಿಗಾಗಲಿ ಏನು ಸಮ್ಮತ ಅಲ್ಲ. ಉಪವಾಸೆ ಅಂತ ಸಪ್ತಮಿ ವಿಭಕ್ತಿ ಇದೆ, ಅದಕ್ಕೆ ಉಪವಾಸದಲ್ಲಿ ಅಂತ ಅರ್ಥ. ಆ ಉಪವಾಸವು ಸನ್ನಿಹಿತವಾದಾಗ, ಸಾಮಾನ್ಯವಾಗಿ ಸಪ್ತಮಿ ವಿಭಕ್ತಿಗೆ ಉಪವಾಸವು ಸಂಪ್ರಾಪ್ತವಾದಾಗ, ಏಕಾದಶಿ ಉಪವಾಸವು ಸಂಪ್ರಾಪ್ತವಾದಾಗ ಹಿಂದಿನ ಮುಂದಿನ ದಿನಗಳಲ್ಲಿ ಒಮ್ಮೆ ಮಾತ್ರ ಊಟ ಮಾಡಿದೆ. ಮತ್ತೆ ಆ ಉಪವಾಸೆ ಅಂತ ಏನು ಶಬ್ದ ಇದೆ ಪೂರ್ವಾರ್ಧದಲ್ಲಿ, ಅದನ್ನು ಮತ್ತೊಂದ್ಸರಿ ಅಧ್ಯಾಹೃತ ಮಾಡಿಕೊಂಡು ಉಪವಾಸದ ದಿನದಂದು ಯಾವುದೇ ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಡಿ, ಜಲಾಂಜಲಿ, ಪಿಂಡದಾನ, ತರ್ಪಣ ಇತ್ಯಾದಿಗಳನ್ನು ಕೊಡಬೇಡಿ ಅಂತ ಅವರು ಅರ್ಥ ಮಾಡಿದ್ದಾರೆ. ಸ್ವಯಂ ಗೋವಿಂದಾಚಾರ್ಯರು ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಕೇವಲ ಏಕಾದಶಿ ದಿವಸ ಮಾತ್ರ ಶ್ರಾದ್ದ ಮಾಡುವುದು ಗೋವಿಂದಾಚಾರ್ಯರಿಗೆ, ಶ್ರಾದ್ದ ಮಾಡದೇ ಇರುವುದು ಗೋವಿಂದಾಚಾರ್ಯರಿಗೆ ಅಭಿಪ್ರಾಯ. ಶ್ರಾದ್ದ ಮಾಡಬಾರದು ಅಂತ ಅನ್ನೋದು ಏಕಾದಶಿಗೆ ಮಾತ್ರ ಸೀಮಿತ. ದಶಮಿ ದಿವಸ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಪಿಂಡ ಪ್ರದಾನ, ಜಲತರ್ಪಣ, ತಿಲತರ್ಪಣ ಇವೆಲ್ಲ ಏಕಾದಶಿ ದಿವಸ ಮಾತ್ರ ಬೇಡ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಅಂತ ಅವರನ್ನ ಇದ್ರ ಬಗ್ಗೆ ಮಾತಾಡಿಸಿದಂತ ಕೆಲವರು ಹೇಳ್ತಾರೆ. ಗೋವಿಂದಾಚಾರ್ಯರು ಕೂಡ ಇತ್ತೀಚೆಗೆ ದಶಮಿ ಮತ್ತು ದ್ವಾದಶಿಯು ಕೂಡ ಶ್ರಾದ್ದ ಬೇಡ ಅಂತ ಹೇಳ್ತಾ ಇದ್ದಾರೆ. ಮೊದಲು ಏಕಾದಶಿ ದಿವಸ ಮಾತ್ರ ಶ್ರಾದ್ದ ಬೇಡ ಅಂತ ಹೇಳ್ತಿದ್ರು, ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡಬಹುದು ಅಂತ ಹೇಳ್ತಿದ್ರು. ಈಗ ಏಕಾದಶಿ ಅಂತೇನೆ ದಶಮಿ ಮತ್ತು ದ್ವಾದಶಿಗಳ ದಿವಸವೂ ಕೂಡ ಶ್ರಾದ್ದ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಇನ್ನು ಕೆಲವರು ಹೇಳಿದ್ರು. ನಾನೇನು ನೇರವಾಗಿ ಅವರನ್ನ ಮಾತಾಡ್ಸ್ಲಿಕ್ಕೆ ಆಗ್ಲಿಲ್ಲ, ಆ ಅವಕಾಶ ಸಿಕ್ಕಿಲ್ಲ ಅಂತೂ ಅವ್ರ ಜೊತೆ ಮಾತನಾಡಿದವರು ಕೆಲವು ಹೇಳಿದ ಅಭಿಪ್ರಾಯಗಳಷ್ಟೇ. ಇಲ್ಲಿ ಪ್ರಶ್ನೆ ಗೋವಿಂದಾಚಾರ್ಯರು ಏನ್ ಹೇಳ್ತಾರೆ ಅಥವಾ ಮತ್ತೊಬ್ಬರು ಯಾರು ವಿದ್ವಾಂಸರು ಏನ್ ಹೇಳ್ತಾರೆ ಅಂತ ಅನ್ನೋದಲ್ಲ, ಯಾವುದೇ ವ್ಯಕ್ತಿಯ ಪ್ರಶ್ನೆ ಅಲ್ಲ. ಒಂದು ವಿಷಯವನ್ನು ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೊರಟಾಗ
ವ್ಯಕ್ತಿ ಆಧಾರಿತವಾಗಿ ಅದನ್ನು ಮಾಡಲಿಕ್ಕೆ ಹೊರಟಾಗ ವಿಮರ್ಶೆ ಅದು ಉತ್ಪತನ್ನೇವ ಇವ ಮೃತಃ, ಮೊದಲನೇ ಹೆಜ್ಜೆಯಲ್ಲಿ ಅದು ಮುಗ್ಗರಿಸಿ ಬೀಳ್ತದೆ ವಿಮರ್ಶೆ. ಅದರಿಂದ ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ, ವಿಷಯ ಮಾತ್ರ ಮುಖ್ಯ ಅಷ್ಟೆ. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಸಂಪಾದಿತವಾದಂತಹ ಪುಸ್ತಕದಲ್ಲಿಯೂ ಕೂಡ ಅದನ್ನು ಹೇಗೆ ಅನುವಾದ ಮಾಡಿದ್ದಾರೆ. ದಶಮಿಯಂದು ಒಂದು ಬಾರಿ ಭೋಜನ ಮಾಡಿ, ಏಕಾದಶಿಯಂದು ಶ್ರಾದ್ದ, ತಿರೋದಕ, ಪಿಂಡ ಪ್ರದಾನ, ಜಲತರ್ಪಣ ಇತ್ಯಾದಿಗಳನ್ನು ಮಾಡಬೇಡಿ, ಉಪವಾಸದಲ್ಲಿರಿ ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಆ ಶ್ಲೋಕ ವ್ಯಾಸರಿಗೆ ಮತ್ತೆ ಆಚಾರ್ಯರಿಗೆ ಸಮ್ಮತ ಹೌದೋ ಅಲ್ಲೋ ಅನ್ನೋ ವಿಷಯ ಬೇರೆ. ಆ ಶ್ಲೋಕವನ್ನು ಒಪ್ಪಿಕೊಂಡ್ರೂ ಕೂಡ ಅದನ್ನ ದಶಮಿ ಮತ್ತು ದ್ವಾದಶಿಗಳಿಗೂ ಕೂಡ ಅನ್ವಯಿಸದೆ ಕೇವಲ ಏಕಾದಶಿಗೆ ಮಾತ್ರ ಅದನ್ನು ಅನ್ವಯಿಸಿ, ಏಕಾದಶಿ ದಿವಸ ಮಾತ್ರ ಶ್ರಾದ್ದ, ಜಲತರ್ಪಣ, ಪಿಂಡ ಪ್ರದಾನ, ತಿಲತರ್ಪಣಗಳು ಬೇಡ, ದಶಮಿ ದ್ವಾದಶಿಗಳು ಇರಲಿ ಅಂತ ಅರ್ಥ ಮಾಡಲಿಕ್ಕೆ ಆ ಶ್ಲೋಕದಲ್ಲಿ ಸಾಧ್ಯ ಇದೆ. ಹಾಗಾಗಿ ಶ್ಲೋಕವನ್ನು ಒಪ್ಪುವುದೋ ಬಿಡುವುದೋ ಅನ್ನೋದು ವಿಷಯ ಬೇರೆ. ಒಪ್ಪಿದ್ರೂ ಕೂಡ ಈ ರೀತಿಯಾಗಿ ಒಂದು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಘಟ್ಟದ ಮೇಲಿನ ಎಲ್ಲಾ ಮಠಗಳಲ್ಲಿ, ಘಟ್ಟದ ಕೆಳಗಿನ ಎಲ್ಲಾ ಮಠಗಳಲ್ಲಿಯೂ ಕೂಡ ಮಾಧ್ವ ವೈಷ್ಣವರಲ್ಲಿ ಏಕಾದಶಿ ದಿವಸ ಮಾತ್ರ ಶ್ರಾದ್ದವನ್ನು ಬಿಟ್ಟು ಉಳಿದ ದಶಮಿ ಮತ್ತು ದ್ವಾದಶಿಗಳಲ್ಲಿ ಶ್ರಾದ್ದ ಮಾಡುವುದು ನಡೆದೇ ಇದೆ ಎಷ್ಟೋ ಶತಮಾನಗಳಿಂದ. ಹೀಗೆ ಸಂಪ್ರದಾಯದ ಒಂದು ಬಲವೂ ಇದೆ. ಮತ್ತು ಆ ಶ್ಲೋಕಕ್ಕೆ ನಾವು ಅರ್ಥ ಮಾಡುವಾಗ ದಶಮಿ ಮತ್ತು ದ್ವಾದಶಿ ಎಂದು ಕೂಡ ಶ್ರಾದ್ದ ಮಾಡಬಾರದು ಅಂತ ಆ ಶ್ಲೋಕಕ್ಕೆ ಅರ್ಥ ಮಾಡಲಿಕ್ಕೆ ಅಲ್ಲೇನು ಪ್ರಬಲವಾದಂತಹ ಸೂಚನೆಗಳೇನು ಕಾಣಿಸೋದಿಲ್ಲ. ಶ್ರಾದ್ದದ ನಿಷೇಧವನ್ನ ಏಕಾದಶಿಗೆ ಮಾತ್ರ ಸೀಮಿತಗೊಳಿಸಿದರೆ ಸಾಕು, ಆ ಶ್ಲೋಕ ಹಾಗೆ ಅರ್ಥ ಕೊಡ್ತದೆ. ಮತ್ತೆ ಅಲ್ಲಿ ಈ ಪರಾನ್ನ ನಿಷೇಧ, ತೈಲಾಭ್ಯಂಗ ಇತ್ಯಾದಿಗಳ ಬಗ್ಗೆ ವರ್ಣನೆ ಬಂದಿದೆ. ಸಾಮಾನ್ಯವಾಗಿ ಪರಾನ್ನವನ್ನು ಸ್ವೀಕಾರ ಮಾಡಬಾರದು ಅಂತನ್ನೋದು, ಸ್ವೀಕಾರ ಮಾಡದೇ ಇರುವುದೇ ಪ್ರಶಸ್ತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೂ ಬೇರೆ ಎಲ್ಲ ದಿವಸಗಳಲ್ಲಿಯೂ ಕೂಡ ಅನೇಕ ಕಾರಣಗಳಿಗಾಗಿ, ನಮಗೆ ಬೇಕಾಗಿದ್ರು ಬೇಡಾಗಿದ್ರು, ನಮಗೆ ನೀವು ಬೇಕು ನಿಮಗೆ ನಾವು ಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮಲ್ಲಿಗೆ ನಾವು ಭೋಜನಕ್ಕೆ ಬರ್ತೀವಿ, ನಮ್ಮಲ್ಲಿಗೆ ನೀವು ಭೋಜನಕ್ಕೆ ಬರ್ತೀರಿ, ಇವೆಲ್ಲ ನಡೆದೇ ಇದೆ. ಹಾಗೆ ದಶಮಿ ಮತ್ತು ದ್ವಾದಶಿಗಳ ದಿವಸವೂ ಕೂಡ ಯಾವುದಾದ್ರೂ ಬೇರೆ ನಿಮಿತ್ತವಾಗಿ ಭೋಜನಕ್ಕೆ ಯಾರು ಕರೆದರೆ, ಶ್ರಾದ್ದ ಅಲ್ಲದೇನೆ ಬೇರೆ ನಿಮಿತ್ತಕ್ಕಾಗಿ ಕರೆದ್ರೂ ಕೂಡ ಕೆಲವು ಬಾರಿ ಹೋಗೇ ಹೋಗ್ತೇವೆ. ದ್ವಾದಶಿ ದಿವಸ, ಪ್ರತಿ ದ್ವಾದಶಿ ಎಂದು ಕೂಡ ಯಾರಾದರೂ ಒಬ್ಬರು ಬ್ರಾಹ್ಮಣರಿಗೆ ನಾವು ಭೋಜನ ಮಾಡಿಸಿ ಆಮೇಲೆ ಮಾಡಬೇಕು ಅಂತ ನಿಯಮ ಇಟ್ಕೊಂಡವ್ರು ಕೆಲವರು ಇರ್ತಾರೆ. ಹಾಗೆ ಯಾರು ಕರೆದ್ರೆ ಹೋಗ್ತಾರೆ. ಪರಪಾಕ ನಿಷಿದ್ಧ ಅನ್ನೋದಕ್ಕೆ ಅರ್ಥ ಏನು? ಸಾಮಾನ್ಯವಾಗಿ ಇನ್ನೊಬ್ರು ಯಾರು ಊಟಕ್ಕೆ ಕರೀತಾರೆ, ಹೊರಗೆಲ್ಲಾದ್ರೂ ಊಟ ಮಾಡ್ಲಿಕ್ಕೆ ನಾವು ಆಸೆ ಪಡಬೇಕು ಅನ್ನೋದು ಸರಿಯಲ್ಲ. ಇನ್ನೊಬ್ಬರು ಊಟಕ್ಕೆ ಕರಿಬೇಕು ಅಂತ ನಾವು ಹಪಹಪಿಸಬಾರದು. ನಾವು ಕರೆದಾಗ ಅವರು ಬರುವಂತೆ, ಅವ್ರು ಕರೆದಾಗ ನಾವು ಹೋಗ್ಬೇಕಷ್ಟೆ. ಅದಕ್ಕಾಗಿ ಆಸೆ ಪಡಬಾರದು. ಆದರೆ ಧಾರ್ಮಿಕ ಸಾಮಾಜಿಕ ಸಂಪ್ರದಾಯಗಳು ಮುಂದುವರಿಬೇಕು, ಅದಕ್ಕಾಗಿ ಮಾಡುವುದು. ಗಾಯತ್ರಿ ಜಪ ಮಾಡ್ತಾ ಇದ್ದೀವಿ, ನಮ್ಮ ಶಕ್ತಿಗನುಸಾರವಾಗಿ ಸ್ವಲ್ಪ ಮಟ್ಟಿನ ನಿಸ್ಪೃಹತೆಯಿಂದ ಪಾಠ, ಪ್ರವಚನ, ಪೌರೋಹಿತ್ಯ, ಜ್ಯೋತಿಷ ಇತ್ಯಾದಿಗಳನ್ನ ಮಾಡಿಕೊಂಡಿದ್ದೀವಿ. ಹಾಗಿರುವಾಗ ನಮಗೇನು ದುರಾಸೆ ಇಲ್ಲದೇನೆ ಇನ್ನೊಬ್ಬರು ಭೋಜನಕ್ಕೆ ಕರೆದಾಗ ಅವ್ರು ಕರೆದಿದ್ದಾರೆ, ಅದರಿಂದ ಹೋಗದೇ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನು ಹೋಗ್ತೇವೆ. ಆದ್ರಿಂದ ಅಂಥ ಇನ್ನೊಬ್ಬರ ಭೋಜನವನ್ನು ನಾವು ಮಾಡಿದ್ರಿಂದ ಏಕಾದಶಿ ವ್ರತವೇ ನಷ್ಟ ಆಗುವಂಥ ಮಹಾಪಾಪ ಏನು ಬರೋದಿಲ್ಲ. ತೈಲಾಭ್ಯಂಗವೂ ಅಷ್ಟೇ. ಇಡೀ ಶರೀರಕ್ಕೇನು ಯಾರು ತೈಲಾಭ್ಯಂಗ ಮಾಡೋದಿಲ್ಲ. ಅದನ್ನು ಮಾಡುವುದು ಪಾದಕ್ಕೆ ಒಂದಿಷ್ಟು ತೈಲಾಭ್ಯಂಗ ಮಾಡ್ತಾರೆ. ಅದು ಪೂರ್ವ ಪಂಕ್ತಿಯಲ್ಲಿ ಕೂತ್ಕೊಂಡ್ರೆ, ಶ್ರಾದ್ದದಲ್ಲಿ ಪಿಂಡ ಪ್ರದಾನ ನಡೆದಾಗ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ್ರೆ ಆ ಪಾದಕ್ಕೆ ತೈಲಾಭ್ಯಂಗ ಮಾಡಿರ್ತಾರೆ. ಈಗ ಪಿಂಡ ಪ್ರದಾನ ನಡೆದಾಗ ಯಾವ ಬ್ರಾಹ್ಮಣರದು ಭೋಜನ ಆಗೋದಿಲ್ಲ. ಪಿಂಡ ಪ್ರದಾನ ಎಲ್ಲ ಮುಗಿದ ಮೇಲೆ ಮುಂದೆನೆ ಬ್ರಾಹ್ಮಣರ ಮತ್ತೆ ಉಳಿದವ್ರದೆಲ್ಲ ಭೋಜನ ಆಗ್ತದೆ.
ಪಿಂಡ ಪ್ರದಾನ ನಡೆದಾಗ ಇಬ್ಬರು ಬ್ರಾಹ್ಮಣರು ಭೋಜನಕ್ಕೆ ಇರಬೇಕು ಅನ್ನುವ ದೃಷ್ಟಿಯಿಂದ ಒಂದು 2 ಎಲೆಗಳಲ್ಲಿ ಅನ್ನ ಇತ್ಯಾದಿಗಳನ್ನು ಬಡಿಸಿ ಆ ಎಲೆಗಳ ಎದುರಿಗೆ ದರ್ಭೆಯಿಂದ ಬ್ರಾಹ್ಮಣರ ಒಂದು ಪ್ರತಿಕೃತಿಯನ್ನು ರಚಿಸಿ ಅದನ್ನು ಕೂಡಿಸಿರ್ತಾರೆ. ಅವ್ರನ್ನ ದರ್ಭೆ ಬ್ರಾಹ್ಮಣರು ಅಂತ ಕರೀತಾರೆ. ಅವ್ರಿಗೆ ತೈಲಾಭ್ಯಂಗ ನಡೆಯೋದು. ಆದ್ರಿಂದ ತೈಲಾಭ್ಯಂಗ ಬೇಡ ಮತ್ತೆ ಪರಪಾಕ ಬೇಡ ಅನ್ನುವಂಥ ನಿಷೇಧಗಳೆಲ್ಲ ಇನ್ನೊಬ್ಬರಿಗಾಗಿ ನಾವು ಇನ್ನೊಬ್ಬರ ಧರ್ಮ ಕಾರ್ಯ ಶ್ರಾದ್ದ ಕಾರ್ಯಗಳು ನಡೀಬೇಕು, ಅದಕ್ಕೆ ವಿಚ್ಛೇದ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ನಮ್ಮಲ್ಲಿ ಬಂದಾಗ ನಾವು ಅವರಲ್ಲಿ ಹೋದಾಗ ಈ ನಿಯಮಗಳನ್ನ ಸ್ವಲ್ಪ ಬಾರಿ ನಾವು ಬಿಟ್ರೆ ಅದರಿಂದ ಏನು ಮಹಾದೋಷ ಏನು ಬರೋದಿಲ್ಲ. ಉದ್ದೇಶಪೂರ್ವಕವಾಗಿ ಬಿಟ್ಟದ್ದಲ್ಲ, ಧರ್ಮ ಕಾರ್ಯ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಟ್ಟಿದ್ದೀವಿ. ಅನೇಕ ಕಡೆ ಅಂಥ ವಿಚ್ಛೇದಗಳು ಬಂದೇ ಬರ್ತವೆ. ಅದನ್ನು ನಾವು ಗಮನಿಸಬೇಕಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾವು ಮಹಾಭಾರತದ ಅನುಶಾಸನ ಪರ್ವದ ಈ ಅಧ್ಯಾಯವನ್ನು ಕಳೆದ ಅಧ್ಯಾಯವನ್ನು ನೋಡಿದ್ವಲ್ಲ, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ದಶಮಿ ದಿವಸ ಶ್ರಾದ್ದ ಮಾಡಿದರೆ ಗೋ ಸಂಪತ್ತು ಹೆಚ್ಚಾಗ್ತದೆ ಅಂತ ಹೇಳ್ತಿದ್ದಾರೆ 13ನೇ ಶ್ಲೋಕದಲ್ಲಿ. ಇದು TR ಕೃಷ್ಣಾಚಾರ್ಯ ಪಾಠದಲ್ಲಿ 134ನೇ ಅಧ್ಯಾಯ, 129ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಮತ್ತು 87ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಅಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ದಶಮಿ ದಿವಸ ಶ್ರಾದ್ದ ಮಾಡಬಹುದು, ಅದರಿಂದ ಗೋ ಸಂಪತ್ತು ಹೆಚ್ಚಾಗ್ತದೆ ಅಂತ. ಏಕಾದಶಿ ದಿವಸ ಶ್ರಾದ್ದ ಮಾಡಿದರೆ ಲೋಹಗಳ ಸಮೃದ್ಧಿಯನ್ನು ಪಡ್ಕೋತಾನೆ ಅಂತ ಹೇಳಿದ್ದಾರೆ. ದ್ವಾದಶಿ ದಿವಸ ಶ್ರಾದ್ದ ಮಾಡಿದರೆ ಬೆಳ್ಳಿ ಬಂಗಾರದ ಸಂಪತ್ತು ಕಾಣುತ್ತದೆ ಅವನಿಗೆ ಅಂತ ಹೇಳಿದ್ದಾರೆ. ಅಲ್ಲಿ ಏಕಾದಶಿ ಅಂದ್ರೆ ವಿದ್ಧ ಏಕಾದಶಿ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ರಕ್ಷಾಲಂಕಾರದಲ್ಲಿ ಅದನ್ನು ಹೇಳಿದ್ದಾರೆ. ವಿದ್ಧ ಏಕಾದಶಿ ದಿವಸ ದಶಮಿಯ ಸ್ಪರ್ಶವುಳ್ಳಂತಹ ಏಕಾದಶಿ ದಿವಸ ಉಪವಾಸ ಸಲ್ಲದು. ದಿನನಿತ್ಯದಂತೆ ಭಗವಂತನಿಗೆ ನಿವೇದನ, ಅವನ ಪರಿವಾರ ದೇವತೆಗಳಿಗೆ ನಿವೇದನ, ಮುಂದೆ ನಮ್ಮ ಭೋಜನ ಇತ್ಯಾದಿಗಳೆಲ್ಲ ನಡೆಯಬೇಕು. ಆವತ್ತಿನ ದಿವಸ ಆ ವಿದ್ಧ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅರ್ಥ. ದಶಮಿ ಸ್ಪರ್ಶವುಳ್ಳಂತಹ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅರ್ಥ. ಇದು ಏಕಾದಶಿ ದಿವಸ ಶ್ರಾದ್ದ ಮಾಡಿದರೆ ಲೋಹಗಳ ಸಮೃದ್ಧಿಯನ್ನು ಪಡ್ಕೋತಾನೆ ಅಂತನ್ನುವ ಮಾತಿಗೆ ಅರ್ಥ. ಮುಂದೆ ಮತ್ತೆ ಹಿಂದೆ 13ನೇ ಮತ್ತು 15ನೇ ಶ್ಲೋಕಗಳಲ್ಲಿ ಈ ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದಗಳನ್ನು ಮಾಡಬೇಕು ಅಂತಿದೆಯಲ್ಲ, ಅದಕ್ಕೇನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅನ್ನೋದಕ್ಕೆ ಸಾಮಾನ್ಯ ಏಕಾದಶಿ ದಿವಸ ಶ್ರಾದ್ದ ಅಲ್ಲ, ದಶಮಿ ಸ್ಪರ್ಶವುಳ್ಳಂತಹ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಯಾಕಂದ್ರೆ ಏಕಾದಶಿ ದಿವಸ ಸಾಮಾನ್ಯ ಏಕಾದಶಿ ದಿವಸ ಶ್ರಾದ್ದ ಮಾಡಬಾರ್ದು ಅಂತ ನಿಷೇಧ ಇರೋದ್ರಿಂದ. ಆದ್ರೆ ಇಲ್ಲಿ ದಶಮಿ ಮತ್ತು ದ್ವಾದಶಿ ದಿವಸ ಕೂಡ ಶ್ರಾದ್ದ ಮಾಡಬೇಕು ಅಂತ ಉಲ್ಲೇಖ ಇದೆಯಲ್ಲ ಹಿಂದೂ ಮುಂದಿನ ಶ್ಲೋಕಗಳಲ್ಲಿ. ಇದಕ್ಕೇನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೂ ಏನಾದರೂ ವಿದ್ಧ ಯಾವುದಾದ್ರೂ ಬೇರೆ ತಿಥಿಯ ಸ್ಪರ್ಶವುಳ್ಳಂಥ ದಶಮಿ ದಿವಸ, ಮತ್ತೊಂದು ಯಾವುದೋ ಬೇರೆ ತಿಥಿಯ ಸ್ಪರ್ಶವುಳ್ಳಂಥ ದ್ವಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಅರ್ಥವೋ ಹೇಗೆ? ಹಾಗೇನಾದ್ರು ಅರ್ಥ ಮಾಡುವ ಸಾಧ್ಯತೆ ಇದೆಯಾ? ಸ್ಪಷ್ಟವಾಗಿ ಮಹಾಭಾರತ ಅದನ್ನು ಹೇಳಿದೆ. ನಾವು ನೋಡ್ತಿರುವಂತಹ 4-5 ಪಾಠಗಳಲ್ಲೆಲ್ಲ ಆ ಶ್ಲೋಕಗಳಿವೆ. ಮುಂದೆ 18ನೇ ಶ್ಲೋಕದಲ್ಲಿಯೂ ಕೂಡ ದಶಮ್ಯಾದವು, ದಶಮಿ ತಿಥಿಯನ್ನು ಆರಂಭಿಸಿ ದಶಮಿ, ದ್ವಾದಶಿ, ತ್ರಯೋದಶಿ ಮತ್ತು ಅಮಾವಾಸ್ಯೆ ಶ್ರಾದ್ದ ಮಾಡಬಹುದು ಅಂತ ಹೇಳಿದ್ದಾರೆ. ವರ್ಜಯಿತ್ವ ಚತುರ್ದಶಿ ಒಂದನ್ನು ಬಿಟ್ಟು ಕೃಷ್ಣ ಪಕ್ಷಕ್ಕಿದು. ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಆರಂಭಿಸಿ ನವಮಿ ದಿವಸದವರೆಗೆ ಶ್ರಾದ್ದ ಬೇಡ. ದಶಮಿ, ದ್ವಾದಶಿ, ತ್ರಯೋದಶಿ ಮತ್ತು ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡ್ರಿ ಅಂತ ಹೇಳಿದ್ದಾರೆ. ಹೀಗೆ ಈ ಪ್ರಚಲಿತವಾದಂತಹ ಅನುಶಾಸನ ಪರ್ವದ ಈ ಅಧ್ಯಾಯದಲ್ಲಿ ಇಷ್ಟು ಕಡೆ ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡುವುದರ ಬಗ್ಗೆ, ಆ ಶ್ರಾದ್ದ ಮಾಡಿದ್ರಿಂದ ಆಗುವ ಲಾಭಗಳ ಬಗ್ಗೆ ವರ್ಣನೆ ಮಾಡಿದ್ದಾರಲ್ಲ, ಇದೊಂದು ಪ್ರಬಲವಾದಂತಹ ಪ್ರಮಾಣವಾಯಿತು ನಮಗೆ ಅಂತ ನನ್ನ ಅಭಿಪ್ರಾಯ. ಇದಲ್ಲದೆ ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡಬಾರದು ಅಂತ ಹೇಳುವವರು ದಶಮಿ ಮತ್ತು ದ್ವಾದಶಿ ದಿವಸ ಆ 2 ದಿವಸಗಳಂದು ಬಲಿಹರಣ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಬಲಿಹರಣದಲ್ಲಿಯೂ ಕೂಡ ಸ್ವಧಾ ಪಿತೃಭ್ಯ ಅಂತ ಪಿತೃದೇವತೆಗಳಿಗೊಂದು ಬಲಿ ಇದೆ. ಬಲಿಹರಣ ಅಂದ್ರೆ ಏನು ಅಂತ ಅನ್ನೋದನ್ನ ಯಾರು ತಿಳ್ಕೊಂಡಿಲ್ಲ ಅವರು ಗಮನಕ್ಕಾಗಿ ಸೂಕ್ಷ್ಮವಾಗಿ ಅದನ್ನು ಹೇಳ್ತೇನೆ. ಭಗವಂತನಿಗೆ ನಿವೇದನ, ಪರಿವಾರ ದೇವತೆಗಳಿಗೆ ನಿವೇದನ ಇತ್ಯಾದಿಗಳಿಗೆ ನೈವೇದ್ಯ ಅಂತಾರೆ.
ನಾವು ಏನು ನಿತ್ಯ ಆಹಾರವನ್ನ ಬೇಯಿಸ್ತೀವಿ, ಆಹಾರದ ಧಾನ್ಯಗಳನ್ನ, ತರಕಾರಿಗಳ ಮೊದಲಾದವುಗಳನ್ನ ಕಟ್ ಮಾಡಿರ್ತೀವಿ, ಕತ್ತರಿಸಿರ್ತೀವಿ, ಆ ಪಾಪಗಳ ಪರಿಹಾರಕ್ಕಾಗಿ ನಾವು ಸಸ್ಯಾಹಾರವನ್ನೇ ತಿಂದ್ರೂ ಅದು ಒಂದು ದೋಷವೇ. ಅದರ ಪರಿಹಾರಕ್ಕಾಗಿ ವೈಶ್ವದೇವ ಅಂತಾರೆ, ಅದು ಕರ್ತವ್ಯವೇ. ಮತ್ತೆ ಬಲಿಹರಣ ಅಂತ ಒಂದಿದೆ. ಆ ಬಲಿಹರಣ ಎಲ್ಲ ಭೂತಗಳ, ಪ್ರಾಣಿಗಳ ಮತ್ತು ಉಳಿದ ದೇವತೆಗಳ ನಿವೇದನ. ಅದೊಂದು ಅಲ್ಲೊಂದು ಪಿತೃಭ್ಯ ಸ್ವಧ ಅಂತ ಇದೆ. ಅದನ್ನು ಕೂಡ ಜನಿವಾರ ಎಡಕ್ಕೆ ಮಾಡಿಕೊಂಡು ಈ ಅಂಗೈಯ ಹೆಬ್ಬೆರಳ ಮತ್ತು ತೋರ್ಬೆರಳ ನಡುವಿನ ಭಾಗದಿಂದ ಆ ಆಹುತಿಯನ್ನು ಕೊಡ್ತೇವೆ. ಆ ಬಲಿಹರಣದಲ್ಲಿ ಪಿತೃಗಳಿಗೆ ಆರಾಧನೆ ಇದೆಯಲ್ಲ, ಅದು ಹೇಗೆ? ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಬೇಡ ಅಂದ್ರೆ ಅದನ್ನು ಬಿಡುವುದು ಹೇಗೆ? ದಶಮಿ ಮತ್ತು ದ್ವಾದಶಿ ದಿವಸ ನಾವು ಭೋಜನ ಮಾಡ್ತೇವೆ, ಅಗ್ನಿಹೋತ್ರ ಉಪಾಸನ ಮಾಡ್ತೀವಿ, ವೈಶ್ವದೇವ ಮಾಡ್ತೇವೆ. ಬ್ರಹ್ಮಯಜ್ಞದಲ್ಲಿ ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣವನ್ನು ಕೊಡ್ತೇವೆ. ನಾನೀಗಾಗಲೇ ಹಿಂದೆ ಹೇಳಿದ್ದೀನಿ, ದೇವತರ್ಪಣವನ್ನ ಕೈಯನ್ನು ಕೆಳಗೆ ಮಾಡಿ ಮಧ್ಯಮ ಬೆರಳಿನಿಂದ ನೀರು ಸೋರಿ ಹೋಗುವಂತೆ ತರ್ಪಣ ಕೊಡ್ತೇವೆ. ಋಷಿ ತರ್ಪಣವನ್ನ ಅಂಗೈಯನ್ನ ಎಡಕ್ಕೆ ವಾಲಿಸಿ ಕಿರುಬೆರಳಿನ ತುದಿಯಿಂದ ನೀರು ಸೋರಿ ಹೋಗುವಂತೆ ಕೊಡ್ತೇವೆ. ಪಿತೃತರ್ಪಣವನ್ನು ಮಾತ್ರ ಜನಿವಾರವನ್ನು ಎಡಕ್ಕೆ ಮಾಡಿಕೊಂಡು ತೋರ್ಬೆರಳು ಮತ್ತೆ ಹೆಬ್ಬೆರಳ ನಡುವಿನ ಭಾಗದಿಂದ ನೀರು ಸೋರಿ ಹೋಗುವಂತೆ ಕೊಡ್ತೇವೆ. ಇದು ಏಕಾದಶಿ ಇರೋದಿಲ್ಲ, ಕೃಷ್ಣಾಷ್ಟಮಿ ಇರೋದಿಲ್ಲ ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು. ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ, ಬಲಿಹರಣ ಇರೋದಿಲ್ಲ, ವೈಶ್ವದೇವ ಇರೋದಿಲ್ಲ ಏಕಾದಶಿ ಮತ್ತು ಕೃಷ್ಣಾಷ್ಟಮಿ ದಿವಸ. ದಶಮಿ ದಿವಸ ದೇವ, ಋಷಿ, ಪಿತೃತರ್ಪಣ ಇದೆ, ಬಲಿಹರಣ ಇದೆ, ವೈಶ್ವದೇವ ಇದೆ, ಎಲ್ಲವೂ ಇದೆ. ಶ್ರಾದ್ದ ಮಾತ್ರ ಬೇಡ. ಹೇಗೆ? ನಮಗ್ ಭೋಜನ ಇದೆ, ಬಲಿಹರಣ ಇದೆ, ವೈಶ್ವದೇವ ಇದೆ, ದೇವ, ಋಷಿ, ಪಿತೃತರ್ಪಣ ಇದೆ. ಶ್ರಾದ್ದ ಬೇಡ ಅಂದ್ರೆ ಹಾಗಾದ್ರೆ ಆವತ್ತು ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣವನ್ನು ಬಿಡುವುದು ದಶಮಿ ಮತ್ತು ದ್ವಾದಶಿ ದಿವಸ. ಇದು ಒಂದು ನಾವು ವಿಚಾರ ಮಾಡಬೇಕಾದಂತ ಸಂಗತಿ. ಇವೆಲ್ಲ ಕಾರಣಗಳನ್ನು ಗಮನಿಸಿದ್ರೆ ದಶಮಿ ಮತ್ತು ದ್ವಾದಶಿ ಶ್ರಾದ್ದ ಬೇಡ ಅಂತನ್ನುವುದು ತುಂಬಾ ದುರ್ಬಲವಾದಂತಹ ವಾದ ಆಗ್ತದೆ ಅಂತ ನನಗೆ ಕಾಣಿಸಿದೆ. ನನ್ನಂತೆ ಅನೇಕ ಜನ ವಿದ್ವಾಂಸರಿಗೂ ಕೂಡ ಅದು ಕಂಡಿದೆ. ಮತ್ತೆ ಈ ಪಾಠಗಳ ಬಗ್ಗೆ ಒಂದು ಮಾತು. ಒಂದು ಯಾವುದೇ ಮುದ್ರಿತ ಪುಸ್ತಕ, ಯಾವುದೇ ಒಂದು ಹಸ್ತಪ್ರತಿ, ಪ್ರಾಚೀನ ಕಾಲದಲ್ಲಿ ತಾಳಪತ್ರದ ಮೇಲೆ ಬರೆದಿಟ್ಟಿರ್ತಿದ್ರಲ್ಲ ಆ ಹಸ್ತಪ್ರತಿಗಳು, ಅದು ಯಾವುದೇ ವಿಷಯದ ಕುರಿತಾಗಿರ್ಲಿ, ಯಾರೇ ಬರೆದಿರಲಿ, ಯಾವುದೇ ಮಠದಲ್ಲಿ ಇರಲಿ, ಯಾವುದೇ ಮನೆಯಲ್ಲಿ ಇರಲಿ, ಎಲ್ಲೇ ಇರಲಿ, ಮುದ್ರಿತ ಪುಸ್ತಕವೇ ಆಗಿರಲಿ, ಹಸ್ತಪ್ರತಿಯೇ ಆಗಿರಲಿ, ಅದನ್ನ ಬಹಳ ಎಚ್ಚರಿಕೆಯಿಂದಲೇ ನಾವು ಗಮನಿಸಬೇಕು. ಘಟ್ಟದ ಕೆಳಗಿನ 8 ಮಠಗಳು ಅಥವಾ 8 ಮಠಗಳು ಅಲ್ಲದೆ ಕೆಲವು ಬೇರೆ ಮಠಗಳು ಅಂತೂ ಘಟ್ಟದ ಕೆಳಗಿನ ಎಲ್ಲಾ ಮಠಗಳಲ್ಲಿಯೂ ಅದು ಎಲ್ಲೇ ಇರಲಿ, ಯಾವುದೇ ದೇವಾಲಯದಲ್ಲಿ, ಯಾವುದೇ ಮನೆಯಲ್ಲಿ ಇರಲಿ, ಘಟ್ಟದ ಮೇಲೆ ಉತ್ತರಾದಿ ಮಠ, ವ್ಯಾಸರಾಜ ಮಠ, ರಾಯರ ಮಠ, ಮತ್ತಾವುದೋ ಶ್ರೀಪಾದರಾಜ ಮಠ ಇತ್ಯಾದಿ ಯಾವುದೇ ಮಠದಲ್ಲಿ ಇರಲಿ, ಯಾವುದೇ ದೇವಾಲಯದಲ್ಲಿ ಇರಲಿ, ಯಾವುದೇ ಮನೆಯಲ್ಲಿ ಇರಲಿ, ಅದು ಋಷಿಕೇಶ ತೀರ್ಥರಿಂದ ಸಂಪಾದಿತವಾದ ಪಾಠವೇ ಇರಲಿ ಅಥವಾ ಅಕ್ಷೋಭ್ಯ ತೀರ್ಥರಿಂದ ಸಂಪಾದಿತವಾದ ಪಾಠ ಅಂತ ಯಾರು ಹೇಳಿದ್ರೆ, ಇನ್ಯಾರಾದ್ರೂ ಜಯತೀರ್ಥರಿಂದಲೇ ಸಂಪಾದಿತವಾದ, ಜಯತೀರ್ಥರೇ ಬರೆದಿಟ್ಟಂತ ಪಾಠ ಅಂತಲೇ ಹೇಳಲಿ, ಅಂತೂ ಈ ಎಲ್ಲಾ ಮಹನೀಯರ ಪೈಕಿ ಯಾರೇ ಸ್ವತಃ ಕೈಯಿಂದ ಬರೆದಿಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಹೆಗ್ಗಳಿಕೆ ಇದ್ರು ಅದ್ರ ಬಗ್ಗೆ ನಾವು ಗುಮಾನಿಯನ್ನೇ ತಾಳಬೇಕು. ಗುಮಾನಿಯನ್ನು ತಾಳುವುದು ಯಾರೋ ಅವರು ನಮ್ಮ ಬಗ್ಗೆ ಗುಮಾನಿ ಅಂತ ತಾಳುವುದು, ನಾವು ಅವ್ರ ಬಗ್ಗೆ ಗುಮಾನಿ ಅಂತ ತಾಳುವುದಲ್ಲ. ನಾವು ನಮ್ಮ ಬಗ್ಗೆನೇ ಗುಮಾನಿ ತಾಳಬೇಕು, ಅವರು ಅವ್ರ ಬಗ್ಗೆನೇ ಗುಮಾನಿ ತಾಳ್ಕೋಬೇಕು. ಮುದ್ರಿತವಾದ ಯಾವುದೇ ಪುಸ್ತಕವನ್ನು ಕಣ್ಣು ಮುಚ್ಚಿಕೊಂಡು ಹೇಗೆ ನಂಬಬಾರ್ದು, ಹಸ್ತಪ್ರತಿಯನ್ನೂ ಕೂಡ ಅದು ಯಾವುದೇ ಮಠದಲ್ಲಿ ಇರಲಿ, ಘಟ್ಟದ ಕೆಳಗೆ ಇರಲಿ, ಮೇಲೆ ಇರಲಿ, ಮಠದಲ್ಲೇ ಇರಲಿ, ಮಂದಿರದಲ್ಲೇ ಇರಲಿ, ಮನೆಗಳಲ್ಲೇ ಇರಲಿ, ಯಾವುದೇ ಸ್ವಾಮಿಗಳ ಹೆಸರಲ್ಲಿ ಅದು ಮುದ್ರಿತವೇ ಆಗಿರಲಿ, ಯಾವುದೇ ಅತ್ಯಂತ ಮಹಾವಿದ್ವಾಂಸನ ಹೆಸರಿನಲ್ಲಿ ಅದು ಮುದ್ರಿತವೇ ಆಗಿರಲಿ, ಅದು ಮಹಾಭಾರತವೇ ಇರಲಿ, ಕೃಷ್ಣಾಮೃತ ಮಹಾರಣವೇ ಇರಲಿ, ಭಾಗವತವೇ ಇರಲಿ, ಸರ್ವಮೂಲವೇ ಇರಲಿ, ಅದ್ರ ಬಗ್ಗೆ ನಮಗೆ ಗುಮಾನಿ ಇರಬೇಕಾದ್ದು ವಿಚಾರ ಮಾಡಿ ನಂಬೋಣ. ಯಾರ್ದೋ ಹೆಸರಲ್ಲಿ ಮುದ್ರಿತ ಆಗಿದೆ, ಯಾರ್ದೋ ಹೆಸರಲ್ಲಿ ಹಸ್ತಪ್ರತಿ ಉಪಲಬ್ಧ ಇದೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಅದನ್ನ ನಂಬೋಣ ಅಂತ ನಾವು ಆಲೋಚನೆ ಮಾಡಬಾರದು. ಇದು ನಾನೊಂದು ದೃಢವಾದಂತಹ ಅಭಿಪ್ರಾಯ.
ಈ ಹಿಂದೆ ಕೂಡ ಅನೇಕ ವಿಷಯಗಳನ್ನೆಲ್ಲ ವಿಮರ್ಶೆ ಮಾಡುವಾಗ ಆ ಘಟ್ಟದ ಮೇಲಿನ ಟೀಕಾಕಾರರು ಟಿಪ್ಪಣಿಕಾರರು ಇರಬಹುದು, ಘಟ್ಟದ ಕೆಳಗಿನ ಟೀಕಾಕಾರರು ಇರಬಹುದು, ಟಿಪ್ಪಣಿಕಾರ ಇರಬಹುದು, ಎಲ್ಲರ ಬಗ್ಗೆನೂ ಕೂಡ ಇಂಥದೇ ದೃಷ್ಟಿಕೋನವನ್ನೇ ನಾನು ಇಟ್ಕೊಂಡಿದ್ದೇನೆ. ಹಾಗೆ ನಾವು ಆಲೋಚನೆ ಮಾಡಿದಾಗಲೇ ಒಂದು ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅನೇಕ ಗೊಂದಲಗಳಿಗೆ ನಾವು ಗುರಿಯಾಗಬೇಕಾಗ್ತದೆ. ಹಾಗಾಗಿ ಈ ಕೃಷ್ಣಾಮೃತ ಮಹಾರ್ಣವದ ಈ ಶ್ಲೋಕಗಳು ಇದ್ರೂ ಬೇರೆ ಅರ್ಥ ಮಾಡಬಹುದು, ಅದು ವಿಷಯ ಬೇರೆ. ಶ್ಲೋಕಗಳು ಇರುವಂತಹ ಹಸ್ತಪ್ರತಿಯನ್ನು ಕೂಡ ಅದು ರಘುವರಿ ತೀರ್ಥರು ಮೂಲಕೋಶಕ್ಕೆ ಅನುಸಾರವಾಗಿ ಬರೆದಿಟ್ಟಿದ್ದಾರೆ ಅನ್ನುವುದೆಲ್ಲವೂ ಕೂಡ ಒಂದು ರೀತಿಯಾದ ಸಂಶಯಕ್ಕೆ ಕಾರಣ ಆಗ್ತದೆ. ಹೇಗೆ ಅದನ್ನು ಪೂರ್ಣವಾಗಿ ಗ್ರಹಿಸುವುದು ಅಂತ ಹೇಳಿ ಇದು ನನ್ನ ಆಲೋಚನಾ ಸರಣಿ. ಇದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅದು ಸರಿ ಅಂತ ನಿಮಗೆ ಕಾಣ್ತದೋ ಇಲ್ಲೋ ಅಂತ ಅನ್ನೋದನ್ನ ನೀವು ವಿಚಾರ ಮಾಡಿ ತಿಳಿಸ್ಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.